ನಮಸ್ಕಾರ. ವಿಶ್ವ ಹೃದಯದ ದಿನದ ಪ್ರಯುಕ್ತವಾಗಿ ನಿಮ್ಮೊಂದಿಗೆ ಹೃದಯದ ಆರೋಗ್ಯವನ್ನು ಯಾವ ರೀತಿ ನಾವು ಎಲ್ಲ ಕಾಪಾಡ್ಕೊಳ್ಬೇಕು ಅನ್ನೋ ವಿಚಾರವಾಗಿ ನಾನು ನಿಮ್ಮ ಡಾಕ್ಟರ್ ಪ್ರಕಾಶ್ ಹೊಸಮನಿ ಕೆಲವು ವಿಚಾರಗಳನ್ನು ಹಂಚ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ಈ ಆರೋಗ್ಯವನ್ನು ನಾವು ಹೆಂಗೆ ಹೃದಯದ ಆರೋಗ್ಯವನ್ನು ಚೆನ್ನಾಗಿಟ್ಕೋಬೇಕು ಅಂದರೆ ನಾವು ಸ್ವೀಕರಿಸುವಂಥ ಆಹಾರದಲ್ಲಿ ಈ ಉಪ್ಪಿನ ಪ್ರಮಾಣವನ್ನು ಭಾಳ ಕಡಿಮೆ ಇಡಬೇಕು. ಉಪ್ಪು ಕೇವಲ ಒಬ್ಬ ಮನುಷ್ಯನಿಗೆ ಒಂದು ದಿನಕ್ಕೆ 4 ಗ್ರಾಮ್ ಅಷ್ಟನ್ನೇ ತೆಗೆದುಕೊಳ್ಬೇಕು. ಹಾಗಾಗಿ ಒಬ್ಬ ಮನುಷ್ಯ ಒಂದು ತಿಂಗಳಿಗೆ 120 ಗ್ರಾಮ್ನಷ್ಟು ಉಪ್ಪನ್ನು ಬಳಸಿದರೆ ಒಳ್ಳೆಯದು. ಅದಲ್ಲದೆ ಎರಡನೇದಾಗಿ ನಾವು ನಿಷ್ಕ್ರಿಯರಾಗಿದ್ದೀವಿ, ಕೆಲಸಗಳನ್ನು ಮಾಡ್ತಾ ಇಲ್ಲ, ಓಡಾಡೋದು ಮಾಡ್ತಾಯಿಲ್ಲ. ಹಾಗಾಗಿ ನಾವೆಲ್ಲರೂ ಓಡಾಡುವುದನ್ನು ಮಾಡಬೇಕು. ಪ್ರತಿನಿತ್ಯ 30ರಿಂದ 45 ನಿಮಿಷಗಳ ಬ್ರಿಸ್ಕ್ ವಾಕಿಂಗ್ ಅಥವಾ ಸಾಮಾನ್ಯವಾದಂಥ ನಡಿಗೆಯನ್ನು ಮಾಡಬೇಕು. ಅದಲ್ಲದೆ ನಮ್ಮ ದಿನನಿತ್ಯ ಕೆಲಸಗಳ ತರಕಾರಿ ತರೋದು, ಹಾಲು ತರೋದು, ಈ ಚಿಕ್ಕ ಪುಟ್ಟ ಅಂಗಡಿಗಳಿಗೆ ಹೋಗಬೇಕಾದಾಗ ನಾವು ಬೈಕ್ಗಳನ್ನು ಬಿಟ್ಟು ನಡೆದುಕೊಂಡು ಹೋದರೆ ಒಳ್ಳೆಯದು. ಅದರಿಂದ ನಮ್ಮ ಹೃದಯದ ಆರೋಗ್ಯ ಚೆನ್ನಾಗಿರ್ತದೆ. ಇನ್ನೊಂದು ಮೂರನೇ ಅಂಶ ಅಂದರೆ ನಾವು ತೆಗೆದುಕೊಳ್ಳುವ ಆಹಾರದಲ್ಲಿ ಸ್ವಲ್ಪ ಮಾರ್ಪಾಡುಗಳನ್ನು ಮಾಡಬೇಕು. ನಮ್ಮ ಆಹಾರ ಪದ್ಧತಿ ನಾವು ಪಾಶ್ಚಿಮಾತ್ಯ ಆಹಾರ ಪದ್ಧತಿಗಿಂತ ನಮ್ಮ ದೇಶಕ್ಕೆ ಒಳಿತಾಗುವಂಥ ನಮ್ಮ ದೇಶೀಯ ಆಹಾರ ಪದ್ಧತಿಗಳನ್ನು ಬಳಸೋದು ಒಳ್ಳೆಯದು. ಅದರಲ್ಲಿ ಪ್ರಮುಖವಾಗಿ ಹಣ್ಣು ಮತ್ತು ತರಕಾರಿಗಳನ್ನು ಬಳಸಬೇಕು. ಹಣ್ಣು ತರಕಾರಿಯಲ್ಲಿ ಸಾಕಷ್ಟು ವಿಟಮಿನ್ ಮಿನರಲ್ಗಳು ಇರೋದಲ್ಲದೆ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ. ಆ ಆ್ಯಂಟಿ ಆಕ್ಸಿಡೆಂಟ್ಸ್ ನಮ್ಮ ಹೃದಯದ ಆರೋಗ್ಯವನ್ನು ಮತ್ತು ರಕ್ತನಾಳದ ಆರೋಗ್ಯವನ್ನು ಕಾಪಾಡ್ತದೆ. ಹಾಗಾಗಿ ಇದನ್ನು ಬಳಸೋದು ಒಳ್ಳೆಯದು. ಹೆಚ್ಚಿನ ಕೊಬ್ಬಿನ ಅಂಶಗಳ ಇರುವಂಥ ಆಹಾರಗಳನ್ನು ನಾವು ಬಿಟ್ಟು ಹೆಚ್ಚಿನ ಫೈಬರ್ ಇರುವಂಥ ಅಂಶಗಳನ್ನು ನಮ್ಮ ಆ್ಯಪಲ್ನಲ್ಲಿರುವುದು, ಓಟ್ಸ್ ಇರ್ಬೋದು, ನಟ್ಸ್ನಲ್ಲಿ ಇರುವಂಥ ಫೈಬರ್ ಅಂಶಗಳನ್ನು ಸ್ವೀಕಾರ ಮಾಡಬೇಕು. ನಾವು ಆಲಿವ್ ಆಯಿಲ್, ಅವಕ್ಯಾಡೋ, ನಟ್ಸ್ ಇಂಥವನ್ನು ಬಳಸೋದು ಒಳ್ಳೆಯದು. ಅದರ ಜೊತೆಗೆ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಇರುವಂಥ ನಮ್ಮ ಆಹಾರ ಪದ್ಧತಿಯಲ್ಲಿ ಫಿಶನ್ನು ಕೂಡ ನಾವು ಇನ್ಕ್ಲೂಡ್ ಮಾಡ್ಬೋದು. ಇದಲ್ಲದೆ ನಮ್ಮ ಈ ಒಂದು ವಿಶ್ವವ್ಯಾಪಿಯಾಗಿ ನಾವು ಅಭಿವೃದ್ಧಿ ಫಾಸ್ಟ್ನೆಸ್ ಹೋಗ್ತಾ ಸ್ಟ್ರೆಸ್ ಜಾಸ್ತಿ ಆಗ್ತಾಯಿದೆ, ಒತ್ತಡ ಜಾಸ್ತಿ ಆಗ್ತದೆ. ಈ ಒತ್ತಡವನ್ನು ನಿಯಂತ್ರಣ ಮಾಡ್ಕೋಬೇಕು. ನಿಮ್ಮ ಕೆಲಸದ ಒತ್ತಡವನ್ನು ನಿಯಂತ್ರಣ ಮಾಡೋಕ್ಕೆ ಯೋಗ, ಪ್ರಾಣಾಯಾಮ ಜೊತೆಗೆ ಯಾವುದೇ ಕೆಲಸವನ್ನು ಮಾಡುವಾಗ ನಿಧಾನಗತಿಯಲ್ಲಿ ಸಮಾಧಾನದಿಂದ ಮಾಡೋದು ಒಳ್ಳೆಯದು. ಯಾವುದನ್ನು ಕೂಡ ನಿಮ್ಮ ಹೃದಯ ಬಡಿತ ಹೆಚ್ಚಾಗಲಾರ್ದಂಗೆ ಶಾಂತಿಯುತವಾಗಿ ಮಾಡೋದು ನಿಮಗೆ ಹೃದಯದ ಆರೋಗ್ಯವನ್ನು ಕೊಡ್ತದೆ. ಅದಲ್ಲದೆ ನಾವು ಹೊರಗಡೆ ಆಹಾರವನ್ನು ನಿಲ್ಲಿಸ್ಬೇಕು. ಎಷ್ಟೊಂದು ಆರ್ಡರ್ ಮಾಡಿ ಹೊರಗಡೆ ಆಹಾರ ತರಿಸ್ತೀವಿ. ಅದಲ್ಲದೆ ಹೊರಗಡೆ ಹೋಗಿ ಹೋಟೆಲ್ನಲ್ಲಿ ಅವ್ರು ಮಾಡಿರುವಂಥ ಆಹಾರವನ್ನು ಸ್ವೀಕಾರ ಮಾಡೋದನ್ನು ನಿಲ್ಲಿಸಿದರೆ ನಿಮ್ಮ ಹೃದಯದ ಆರೋಗ್ಯ ಇನ್ನೂ ಚೆನ್ನಾಗಾಗ್ತದೆ. ಜೊತೆಗೆ ನಾವು ಬಳಸುವಂಥ ಎಣ್ಣೆಯಲ್ಲಿ ಭಾಳಷ್ಟು ಸೂಕ್ಷ್ಮತೆ ಇದೆ. ಬಳಸುವ ಎಣ್ಣೆಯನ್ನು ಪ್ರತಿ 2 ತಿಂಗಳಿಗೆ ಈಗ ಸೂರ್ಪಾನ ಎಣ್ಣೆ, ಶೇಂಗಾ ಎಣ್ಣೆ ಅಥವಾ ನಾವು ಇನ್ನೊಂದು ಎಣ್ಣೆ ಬಳಸ್ತಾ ಇದ್ದ ಪ್ರತಿ 2 ತಿಂಗಳಿಗೊಮ್ಮೆ ಅದನ್ನು ಬದಲಿ ಮಾಡ್ತಾ ಹೋಗಬೇಕು. ಶೇಂಗಾ ಎಣ್ಣೆ ಈ ಥರ ಪ್ರತಿ 2 ತಿಂಗಳಿಗೆ ಎಣ್ಣೆಯನ್ನು ಬಳಸೋದನ್ನು ಬದಲಿ ಮಾಡಬೇಕು. ಒಬ್ಬ ಮನುಷ್ಯ ಕೇವಲ ಒಂದು ತಿಂಗಳಿಗೆ 500 ml ಬಳಸ್ಬೋದು. ನಿಮ್ಮ ಮನೆಯಲ್ಲಿ 3 ಜನ ಇದ್ದಾರೆ ಅಂದರೆ 1.5 ಲೀಟರ್ ಬಳಸ್ಬೇಕು ನೀವು ಒಂದು ತಿಂಗಳಿಗೆ ಆಗುವಂಗೆ. ಈ ರೀತಿಯಾಗಿ ಎಣ್ಣೆಯ ಬಳಕೆಯನ್ನು ಕೂಡ ಕಡಿಮೆ ಮಾಡಿದ್ರೆ ಅದರಿಂದ ನಿಮಗೆ ಸಾಕಷ್ಟು ಆರೋಗ್ಯ ಒಳ್ಳೆಯದಾಗ್ತದೆ. ಇಷ್ಟೆಲ್ಲ ನಾವೆಲ್ಲ ಆಹಾರ ಪದ್ಧತಿ ನಡೆಯುವುದನ್ನು ಮಾಡಿದ್ರೆ ಒಳ್ಳೆಯದಾಗ್ತದೆ. ಈಗ ಒಂದು ವೇಳೆ ನಮಗೆ ಹೃದಯದ ಕಾಯಿಲೆ ಬಂದಿದೆ, ಹೃದಯದ ತೊಂದರೆ ಐತಿ ಅನ್ನೋಗಿದ್ರೆ ಆ ವಿಚಾರವಾಗಿ ನಾವು ಏನೇನು ಪರೀಕ್ಷೆ ಮಾಡ್ಕೋಬೇಕು ಅಂತ ನೀವೇನಾರ ಕೇಳಿದರೆ, ನಾವು ನಿಯಮಿತವಾಗಿ ನಾವು ಮುಂಚೆ ಏನು ಹೇಳ್ತಿದ್ವಿ, 40 ವಯಸ್ಸು ದಾಟಿಂದ BP ಶುಗರನ್ನು ಪ್ರತಿ ವರ್ಷಕ್ಕೊಮ್ಮೆ ಪರೀಕ್ಷೆ ಮಾಡಿರಿ ಅಂತಿದ್ವಿ. ಆದರೆ ಈಗ ಆರೋಗ್ಯದ ವ್ಯವಸ್ಥೆ ಈ ಕಳೆದ 2000ರಿಂದ ಬದಲಿ ಆಗ್ತಾ ಇರೋದ್ರಿಂದ 30ನೇ ವಯಸ್ಸು ದಾಟಿಂದ ಕೂಡ ನೀವು BP ಶುಗರನ್ನು ಪ್ರತಿ ವರ್ಷ ಚೆಕ್ ಮಾಡಿಸೋದು ಒಳ್ಳೆಯದು. ಅದ್ರ ಜೊತೆಗೆ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ನೋಡ್ಕೊಳ್ಳೋದು ಒಳ್ಳೆಯದು. ಈ ಸಕ್ಕರೆ ಕಾಯಿಲೆ, BP ಕಾಯಿಲೆ ಇರುವಂಥವರು ನಿಯಮಿತವಾಗಿ 6 ತಿಂಗಳಿಗೆ ವರ್ಷಕ್ಕೊಂದು ಸರಿ ಕೊಲೆಸ್ಟ್ರಾಲ್ ಪರೀಕ್ಷೆ ಮಾಡೋದು ಒಳ್ಳೆಯದು. ಅದರಲ್ಲಿ ಕೊಲೆಸ್ಟ್ರಾಲ್ನಲ್ಲಿ ನಾವು ಕೆಟ್ಟ ಕೊಲೆಸ್ಟ್ರಾಲನ್ನು LDL ಕೊಲೆಸ್ಟ್ರಾಲನ್ನು ಟಾರ್ಗೆಟ್ ಮಾಡಿ ಟ್ರೀಟ್ಮೆಂಟ್ ಮಾಡೋದು ಒಳ್ಳೆಯದು. ಹಾಗಾಗಿ ಈ ಶುಗರು, ಸಕ್ಕರೆ ಇರುವಂಥವ್ರು LDL ಕೊಲೆಸ್ಟ್ರಾಲ್ನ ಕಡಿಮೆ ಇಡೋದು 70ಕ್ಕಿಂತ ಆಸ್ಪಾಸ್ನಲ್ಲಿ ಇಟ್ಟರೆ ಒಳ್ಳೆಯದು. ಅವ್ರ ಆರೋಗ್ಯ ಸ್ಥಿತಿ ಚೆನ್ನಾಗಿರ್ತದೆ. ಈಗಾಗಲೇ ಹೃದಯ ಕಾಯಿಲೆ ಬಂದಿದೆ ಅಂದವ್ರಿಗೆ ಅವ್ರಿಗೆ ಇನ್ನೂ ಟಾರ್ಗೆಟನ್ನು ಕಡಿಮೆಯನ್ನು ಮಾಡಿದ್ದಾರೆ. ಇಷ್ಟಲ್ದೇ ಕೆಲವೊಂದು ಸರಿ ನಿಮ್ಗಾಗಲೇ ಎದೆನೋವು ಕಾಣಿಸ್ಕೊಡ್ತಿರ್ತದೆ. ಎದೆನೋವು ಬಂದಾಗ ನೀವು ಹತ್ತಿರದ ಆಸ್ಪತ್ರೆಗೆ ಹೋಗಿ ECG, 2D ಎಕೋ, ಕಾರ್ಡಿಯಾಕ್ ಮಾರ್ಕರ್ಸ್ ಆದಂಥ ಟ್ರೋಪನಿನ್ IC ಅವನ್ನೆಲ್ಲ ಮಾಡಿಸ್ಕೋಬೋದು. ಅದಲ್ಲದೆ ಎದೆನೋವು ಬರ್ತಾ ಇಲ್ಲಪ್ಪ, ಈ ಕೆಲವೊಬ್ರು ಏನಾಗ್ತದೆ, ಬರೀ ನಡೀತಾ ಇರುವಾಗ ಆಯಾಸ ಆಗ್ತದೆ. ದಿನನಿತ್ಯ ಮುಂಚೆ ಮಾಡ್ತಾ ಇರೋ ಕೆಲಸಕ್ಕಿಂತ ನಡೆದ ಕೆಲಸ ಮಾಡಿದ್ರೆ ಆಯಾಸ ಆಗ್ತಾ ಇರ್ತದೆ. ಮೆಟ್ಲು ಏರಿದ್ರೆ ಎದೆ ಬಡಿತ ಜಾಸ್ತಿ ಆಗ್ತಾ ಇರ್ತದೆ, ಅಥವಾ ಅವ್ರಿಗೆ ಸುಸ್ತಾಗ್ತಾ ಇರ್ತದೆ, ದಮ್ ಬರ್ತಾ ಇರ್ತದೆ. ಅಂಥವ್ರು ಕೂಡ ಹೃದಯದ ಪರೀಕ್ಷೆಗಳನ್ನು ಮಾಡಿಸ್ಕೊಳ್ಳೋದು ಒಳ್ಳೆಯದು. ಈಗ ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತ ಒಂದು ಹೃದಯದ ಪರೀಕ್ಷೆ ಇದೆ. ಅದು ಏನಂತೀವಿ ನಾವು, ಕೊರೊನರಿ ಆ್ಯಂಜಿಯೋ ಅಂತ ಮಾಡ್ತೀವಿ. ಆ್ಯಂಜಿಯೋಗ್ರಾಮ್ ಅಂತ ಕೇಳಿರ್ತಿತ್ತು. ಕೊರೊನರಿ ಆ್ಯಂಜಿಯೋ ಗೋಲ್ಡ್ ಸ್ಟ್ಯಾಂಡರ್ಡ್.
ಅದರಲ್ಲಿ ಕೆಲವು ರಿಸ್ಕ್ ಇರ್ತದೆ. ಅದನ್ನು ಕೂಡ ನಮ್ಮ KHP-IMS ಅಂದರೆ ಗದಗ್ನಲ್ಲಿರುವಂಥ ವಿದ್ಯಾಸಂಸ್ಥೆಯಲ್ಲಿ ಮಾಡಿಸ್ಕೋಬೋದು. ಅದರ ಜೊತೆಗೆ ಇನ್ನೊಂದು ಹೊಸದಾಗಿ ಬರುವಂಥದ್ದು CT ಕೊರೊನರಿ ಆಂಜಿಯೋ ಅಂತ ಏನು ಹೇಳ್ತೀವಲ್ಲ, ಅದು ಕೂಡ ನಮ್ಮ ಗದಗಿನ KHP-IMSನಲ್ಲಿ ಈಗಾಗಲೇ ಅದು ಲಭ್ಯ ಇದೆ. ಅಂದರೆ ನೀವು ಎಂಥ ರೋಗಗಳ ಲಕ್ಷಣಗಳು ಇದ್ದರೆ ನೀವು ಬಂದು ಆ ಟೆಸ್ಟ್ಗಳನ್ನು ಮಾಡಿಸ್ಕೊಳ್ಬೋದು. ಇದು ಮಾಡಿಸ್ಕೊಂಡಾಗ ನಾವು ಪ್ರಿಡಿಕ್ಟ್ ಮಾಡ್ಬೋದು, ನೀವು ಮುಂದೆ ಆಂಜಿಯೋದಲ್ಲಿ ಬ್ಲಾಕ್ ಇದೆ ಅಂತ ಗೊತ್ತಾಗುತ್ತೆ. ಅಥವಾ ಕ್ಯಾರೋಟಿಡ್ ಕ್ಯಾಲ್ಶಿಯಂ ಸ್ಕೋರಿಂಗ್ ಅಂತ ಮಾಡಿ ನಿಮ್ಗೆ ಮುಂದಿನ 10 ವರ್ಷದಲ್ಲಿ ಆಗ್ಬೋದೋ ಇಲ್ಲೋ ಅನ್ನೋದನ್ನು ಕೂಡ ಪತ್ತೆ ಹಚ್ಚುವಂಥ ಕಾರ್ಯಗಳು ಮಾಡ್ಬೋದು. ಇಷ್ಟೆಲ್ಲ ನೀವು ಮುಂದಾಲೋಚನೆ ಇಟ್ಟುಕೊಂಡು ನಿಮ್ಮ ಆಹಾರ ಪದ್ಧತಿಯಲ್ಲಿ ಬದಲಿ ಮಾಡಿಕೊಂಡು ಹೇಳಿದಂಥ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ತೀರಿ ಅಂತ ಹೇಳಿ, ನಿಮ್ಮ ಹೃದಯದ ಆರೋಗ್ಯ ನಿಮ್ಮ ಕೈಯಲ್ಲಿದೆ, ಅದು ನಿಮಗೆ ಚೆನ್ನಾಗಿ ಇಟ್ಕೊಳ್ಳಿ. ನಿಮ್ಮೆಲ್ಲರ ಹೃದಯ ಪ್ರತಿ ವರ್ಷ ನಿಮ್ಮ ಸಲುವಾಗಿ ಚೆನ್ನಾಗಿ ದುಡೀಲಿ ಅಂತ ಹೇಳಿ ನನ್ನ ಈ ವಿಚಾರಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.